ನೀರಾವರಿಯನ್ನ ಹೊರತುಪಡಿಸಿದ್ರೆ ದೇವದುರ್ಗಕ್ಕೆ ನಿಜಕ್ಕೂ ಏನಾಗ್ಬೇಕು? ನಿಮ್ಮ ಕನಸಿನ ದೇವದುರ್ಗ ಏನಾಗ್ಬೇಕು? ಈಗ ರೈತರಿಗೆ ಇವತ್ತು ನೀರಾವರಿ ನೀರು ಬಂದಿರೋದ್ರಿಂದ ರೈತರಿಗೆ ಸಾಕಷ್ಟು ಅವ್ರ ಜಮೀನಿಗೆ ನೀರು ಬಂದು ನಮಗೇನು ಅನ್ನಕ್ಕೇನು ತೊಂದರೆ ಇಲ್ಲ. ಹೌದು. ಆದ್ರೆ ಸಾಕಷ್ಟು ದುಡೆ ಕೈಗಳಿಗೆ ಕೆಲಸ ಬೇಕು. ಓಕೆ. ಈಗ ನಿರುದ್ಯೋಗ ಯುವಕರು ಅದಾರ, ನಿರುದ್ಯೋಗ ಯುವತಿಯರು ಅದಾರ, ಅವರಿಗೆ ಮಹಿಳೆಯರು ಅದಾರ, ಅವರಿಗೆಲ್ಲ ಕೆಲಸ ಕೊಡ್ಬೇಕಂದ್ರ ಕೈಗಾರಿಕೆಗಳು ಬರ್ಬೇಕು ನಮ್ಗೆ. ಆ ಕೈಗಾರಿಕೆಗಳು ಬಂದ್ರ ನಮ್ಮ ಒಂದು ಬಡತನ ನಿರ್ಮೂಲನೆ ಆಗ್ತದನ್ನಂಥದ್ದು ನನ್ನ ಭಾವನೆ. ಹಂಗಾಗಿ ನಾನು ಕೂಡ ಕೈಗಾರಿಕೆಗಳ ತರಂತ ಒಂದು ಇದರಲ್ಲಿ ಕುಮಾರಣ್ಣವ್ರ ಸನ್ಮಾನ್ಯ ಕುಮಾರಣ್ಣವ್ರಿಗೆ ನಿಮ್ಗೆ ಅತಿ ದೊಡ್ಡ ಶಕ್ತಿ ಈಗ ಅವರು ದೊಡ್ಡ ಶಕ್ತಿ ಆಗ್ಯದಾರ. ಅವರು ಕೂಡ ಮಾತು ಕೊಟ್ಟಾರ. ಮೊನ್ನೆ ಸನ್ಮಾನ್ಯ ದೇವೇಗೌಡರು ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ನಾನು ಒಂದು ಮನವಿ ಕೊಟ್ಟೆ. ಇಲ್ಲ ಅವ್ರು ಹೇಳಿದ್ರು ಭಾಷಣದಲ್ಲಿ, ಕರೆಯಮ್ಮ ಅವರು ನೀರಾವರಿನ ಬಿಟ್ಟು ಇನ್ನ ಮುಂದೆ 10 ಕೆಲಸ ಕೇಳ್ಯಾರ, ಅದನ್ನ ನಾನು ಖಂಡಿತವಾಗ್ಲೂ ಅವ್ರಿಗೆ ಕೆಲಸ ಆಗ್ಬೇಕು, ಅದರ ಒಂದು ವಿಚಾರದಲ್ಲಿ ಅವ್ರಿಗೆ ಅನುಕೂಲ ಆಗಂಗೆ ನಾವು ಮಾಡ್ತೀವಿ ಅಂತೇಳಿ ಅದೇ ಥರ ನಾನು ಕೂಡ ಒಂದು ಕನಸಿಟ್ಕೊಂಡಿನಿ. ಒಂದು ಕೈಗಾರಿಕೆ ಅವಶ್ಯಕತೆ ಆದ ನಮ್ಗೆ. ಯಾಕಂದ್ರೆ ಬೇರೆ ಬೇರೆ ಕಡೆ ಪುನಃ ಬೆಂಗಳೂರು ಈ ಕಡೆ ಎಲ್ಲ ಗುಳೆ ಹೋಗಿ ಸಾಕಷ್ಟು ಕಾರ್ಮಿಕರು ಪ್ರಾಣ ಕಳ್ಕೊಂಡಂತ ಉದಾಹರಣೆಗಳು ಏನಿಲ್ಲಪ್ಪ ಅಂದ ವರ್ಷದ್ರಾಗೆ ಸುಮಾರು ಪ್ರಕರಣಗಳು ನೋಡಿ ನಮಗೆ ಬಹಳ ದುಃಖ ಆಗ್ತದ. ಅಂತ ಸಂದರ್ಭದಲ್ಲಿ ನಮ್ಮಲ್ಲೇ ಅಂತ ಕಾರ್ಖಾನೆಗಳು ಏನಾದ್ರು ಬಂದ್ರೆ ಅವ್ರಿಗೆ ಇಲ್ಲೇ ಕೆಲಸ ಸಿಕ್ಕರೆ ಅವರು ಒಂದು ಕುಟುಂಬದ ಜೊತೆಯಲ್ಲಿ ತಂದೆ ತಾಯಿಗಳ ಜೊತೆಯಲ್ಲಿ ಅವರು ಆರಾಮಾಗಿರ್ಬಹುದು ಅನ್ನೋಂಥದ್ದು ನನ್ನ ಒಂದು ಕನಸು.